ಗಳಲ್ಲೇ ನಮ್ಮ ಭಗವದ್ಗೀತೆಯಲ್ಲಿ ನಮ್ಮ ಒಂದು ಧಾರ್ಮಿಕ ಗ್ರಂಥಗಳಲ್ಲಿ ಅದೇ ರೀತಿಯಾಗಿ ನಮ್ಮ ಕುರಾನ್ಗಳಲ್ಲಿ ಮತ್ತಾವುದು ಪುಣ್ಯಕಥೆಗಳಲ್ಲಿ ಅಥವಾ ಇವತ್ತು ಇಸ್ಲಾಮ್ದಾಗಿರ್ಬೋದು ಹಿಂದೂದಾಗಿರ್ಬೋದು ಅದು ಕ್ರಿಶ್ಚಿಯನ್ದಾಗಿರ್ಬೋದು ಅಲ್ಲೂ ಅನೇಕ ಮೂಢನಂಬಿಕೆಗಳು ಬಂದುಬಿಟ್ಟಿದ್ದಾವೆ. ಅವುಗಳನ್ನು ಈ ಒಂದು ವರಿಗೆ ಹೆಚ್ಚೆ ಸತ್ಯ ಯಾವುದು ಸುಳ್ಳು ಯಾವುದು ಹೇಳುವಂಥ ಒಂದು ಪ್ರಯತ್ನವನ್ನು ನಮ್ಮ ದಾಬೋಲ್ಕರ್ ಅವರು ಮಾಡಿದರು. ಮಾಡೋದಷ್ಟೇ ಅಲ್ಲ, ಸಾಕಷ್ಟು ಜನರು ಸಂಘಟನೆ ಮಾಡ್ತಾಯಿದ್ರು. ಅದು ಹಿಂದಿಲ್ಲ ನಮಗೆ ವೈರಿ ಆಗ್ತದೆ, ನಮ್ಮ ವಿಚಾರಗಳು ವೈರಿಯಾಗಿ ನಾವು ಬೆಳೆಯೋದಕ್ಕಾಗಿ ಅಡ್ಡ ಬರ್ತದೆ ಅನ್ನೋಂಥ ಕಾರಣಕ್ಕಾಗಿ ಈ ಒಂದು ಮೂಲಭೂತವಾದಿಗಳು ದೇವರ ಹೆಸರಲ್ಲಿ ವ್ಯಾಪಾರ ಮಾಡುವಂಥವರು, ದೆವ್ವಿನ ಹೆಸರಲ್ಲೇ ಈ ತಾಯ್ತಾ ಮತ್ತೇನು ಬದುಕುವಂಥವರು ಇವರೆಲ್ಲರೂ ಇವರು ವಿರೋಧಿಸ್ತಾ ಇದ್ದರು. ಇವರೆಲ್ಲ ವಿರೋಧಕ್ಕೆ ಕಾರಣ ಅವರಾದರೆ ಪೂರ್ವ ಜ್ಞಾನಿಗಳಲ್ಲ, ಪೂರ್ಣ ಓದಿದವರಲ್ಲ, ಪೂರ್ಣ ತಿಳ್ಕೊಂಡವರಲ್ಲ. ಹೀಗಾಗಿ ಒಳ್ಳೆಯ ಶಿಕ್ಷಣ ಇಲ್ಲದಕ್ಕಾಗಿ ಇವತ್ತು ನಮ್ಮಲ್ಲಿ ಇಂಥ ಜನ ಹುಡ್ತಾನೆ ಇದ್ದಾರೆ. ಅದೇ ಕಾಲಕ್ಕೆ ಇದನ್ನು ಹೇಳಲಿಕ್ಕೆ ಹೊರಟ್ರೆ ಬಹುಸಂಖ್ಯಾತರ ಅವರೇ ಇರೋದ್ರಿಂದಾಗಿ ಅಲ್ಪಸಂಖ್ಯಾತ ವಿಚಾರವಾದಿಗಳು ಇಂಥ ಒಂದು ದಾಳಿಗೆ ಒಳಗಾಗಿ ತಮ್ಮ ಜೀವವನ್ನು ಕೊಡುವಂಥ ಪ್ರಸಂಗ ಬರ್ತದೆ. ಅದೇನೂ ಇರಲಿ, ದಾಬೋಲ್ಕರ್ ಅವರಿಗೆ ನಿಜವಾಗಿ ನ್ಯಾಯ ಸಿಕ್ಕಂದ್ರೆ ನಮಗೆ ಅನಿಸೋದಿಲ್ಲ. ಯಾಕಂದ್ರೆ ಇದನ್ನು ಸಂಚು ಮಾಡಿದವರು ಇದನ್ನು ಹೊರಗೆ ಉಳಿದಿದ್ದಾರೆ. ಅದೇ ಈಗ ಹೇಳಿದ್ದು ನಿಮಗೆ ಮೇನವಾಗಿ ವೀರೇಂದ್ರ ಸಿಂಗ್ ತಾವ್ಡೆ ಅನ್ನುವಂಥವರು ಇದ್ರ ಹಿಂದಿದ್ದಂಥವರು. ಅದೇ ಕಾಲಕ್ಕೆ ಇನ್ನೊಬ್ಬ ಹೇಳಿ ನೀವು ಡಾಕ್ಟರ್ ಅಂತ ಸಂಜು ಪುನಾಳೆಕ್ಕರ್ ಮತ್ತು ವಿಕ್ರಮ್ ಭಾವೆ ಇವರಿಂದಿದ್ದಂಥ ಸನಾತನ ಸಂಸ್ಥೆ ಇವರಿಗೆಲ್ಲರಿಗೂ ಶಿಕ್ಷೆ ಆಗಬೇಕಾಗಿತ್ತು. ಇವರಿಗೆ ಅಟ್ಲೀಸ್ಟ್ ಇವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಾಗಿತ್ತು. ಆದರೆ ತಪ್ಪಿಸಿಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಸಾಕ್ಷಿ ಇಲ್ಲದಕ್ಕಾಗಿ ಇದ್ದ ಸಾಕ್ಷಿಗಳು ಸಹ ಬೆದರಿಸಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ತಪ್ಪು ಮಾಡಿದ ಮೇಲೂ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ ಇವ್ರಿಗೆ ಅನಿಸೇ ಇಲ್ಲ. ಇವತ್ತಿವರೆಗೆ ಸಹ ಇವ್ರು ನಾವು ಮಾಡಿದ್ದು ಸರಿನ ವಿಷಾದ ಪ್ರಶ್ನೆ ಇಲ್ಲ. ಇವರು ನಮ್ಮ ಸಮಾಜವನ್ನು ಕೆಡಿಸ್ತಾ ಇದ್ರು, ನಮ್ಮ ಧರ್ಮವನ್ನು ಹಾಳು ಮಾಡ್ತಾಯಿದ್ರು. ಅದಕ್ಕಾಗಿ ಈ ವೈಚಾರಿಕವಾದಿಗಳು ನಮ್ಮ ವೈರಿಗಳನ್ನು ತಿಳ್ಕೊಂಡು ನಾವು ಹೊಂದಿದ್ದೀವಿ ಅನ್ನೋಂಥ ಮಾತುಗಳನ್ನು ಇವತ್ತಿಗೂ ಸಹಿತ ಅವರು ಆ ಒಂದು ಅವತ್ತು ಕೊಲೆ ಮಾಡಿದ್ರ ಬದಲಾಗಿ ಒಂದಿಷ್ಟು ಒಂದು ಪಾಪ ಪ್ರಜ್ಞೆ ಇಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ನಾವು ನೋಡಿದ್ದೀವಿ ಗಾಂಧೀಜಿಯವರ ಹತ್ಯೆ ಸಂದರ್ಭದಲ್ಲೇ ನಮ್ಮ ಈ ಒಂದು ನಿಮಗೆ ಗೊತ್ತು ಗೋಡ್ಸೆ ಅವರ ಬಾಯಿಂದಲೂ ಒಂದೇ ಒಂದು ಏನಪ್ಪ ಅಂದ್ರೆ ನಮ್ಮ ಮಾಡಿದ ತಪ್ಪದ ಅಂತ ಅನಿಸಲೇ ಇಲ್ಲ ನಮ್ಮ ಮಾಡಿದ ಸತ್ಯನ ಅವ್ರನ್ನ ಹೊಂದಿದ್ದು ಅನಿವಾರ್ಯ ಆಗಿತ್ತು. ಎಲ್ಲಾದ್ರ ದೇಶ ಇದ್ದಿದ್ದು ಒಡೆದು ಹೋಗ್ತದೆ. ಮತ್ತೆ ಕಾರಣ ಕೊಡ್ತಾರೆ, ನಮ್ಮ 52 ಕೋಟಿ ರೂಪಾಯಿ ಪಾಕಿಸ್ತಾನ ಹೋಗ್ತಿದ್ವು ಏನೋ ವಾದ ಮಾಡ್ತಾರೆ, ಹೇಳ್ತಾರೆ. ಆದರೆ ಆ 52 ಕೋಟಿನ ಹೋಗೋದು ನಿಲ್ಲಿಲ್ಲ, ಒಡೆದು ಹೋಯ್ತು. ಸಂದರ್ಭ ತಕ್ಕಂಗೆ ದೇಶವು ಅನಿವಾರ್ಯ ದೊಡ್ಡದಿದ್ದಾಗ. ಆದರೆ ಗಾಂಧೀಜಿಯವ್ರು ಕೊಲ್ಲುಗಿದ್ದು ಗಾಂಧೀಜಿಯವ್ರು ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ ಇವ್ರಿಗೆ. ಇಲ್ಲಿ ಸಹಿತ ದಾಬೋಲ್ಕರ್ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ. ಕೊಲ್ಲೋದು ಪರಿಹಾರ ಏನಿದಕ್ಕೆ ಅನ್ನೋದು ಒಂದು ದೊಡ್ಡ ಮೂಲಭೂತ ಪ್ರಶ್ನೆ. ಹೌದು, ದಾಬೋಲ್ಕರ್ ಅವರು ತಮ್ಗೆ ಅನಿಸಿದ್ದನ್ನು ಹೇಳ್ತಾ ಇದ್ದಾರೆ. ಅದು ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಕನ್ವಿನ್ಸ್ ಮಾಡ್ರವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನಿಗದಿ ಇದ್ದಾಗ ಕೊಲೆಗೆ ಇಳಿಯುವಂಥ ಒಂದು ಏನು ಪಾಪ ಪ್ರಜ್ಞೆ ಪಾಪಿಷ್ಟ ಮನೋಸ್ಥಿತಿ ಅದಲ್ಲ, ಭಯೋತ್ಪಾದಕ ಮನೋಸ್ಥಿತಿ ಅದಲ್ಲ, ಅದು ಭಾಳ ಕೆಟ್ಟದ್ದು ಅಂತ. ಈ ಭಯೋತ್ಪಾದಕ ಮನೋಸ್ಥಿತಿ ಯಾರ್ದೂ ಇರಲಿ, ಹಿಂದೂಗಳಲ್ಲೂ ಅದ, ಮುಸಲ್ಮಾನರಲ್ಲೂ ಅದ, ಕ್ರಿಶ್ಚಿಯನರಲ್ಲೂ ಅದ, ಎಲ್ಲ ಕಡೆಯೂ ಅದ ಈ ಭಯೋತ್ಪಾದಕ ಮನೋಸ್ಥಿತಿ. ಗಾಂಧೀಜಿಯವ್ರನ್ನ ಕೊಂದಿದ್ದು ಭಯೋತ್ಪಾದಕ ಮನೋಸ್ಥಿತಿ, ದಾಬೋಲ್ಕರ್ನವ್ರನ್ನ ಕೊಂದಿದ್ದು ಭಯೋತ್ಪಾದಕ ಮನೋಸ್ಥಿತಿ. ಅದೇ ಕಾಲಕ್ಕೆ ಅನೇಕ ಇಲ್ಲಿ ನಮ್ಮ ಹಿಂದೂಗಳ ಕೊಲೆ ಈ ಒಂದು ಭಯೋತ್ಪಾದಕ ಮುಸಲ್ಮಾನರಾಗಿದ್ದು ಅದು ಭಯೋತ್ಪಾದಕತೆ. ಅದಕ್ಕಾಗಿ ಇಲ್ಲಿ ಯಾರ ಕೊಲೆಯನ್ನು ಮಾಡ್ತಾರೆ ಭಯೋತ್ಪಾದಕರನ್ನ ಅದ್ರ ಎರಡು ಮಾತಿಲ್ಲ. ಆದ್ರೆ ಇವ್ರಿಗೆ ಕನ್ವಿನ್ಸ್ ಮಾಡಿ ತಿಳಿಸಿ ಹೇಳುವಂಥ ಒಂದು ವೈಚಾರಿಕ ನಮ್ಮ ಶಿಕ್ಷಣ ಬೆಳಿ ಅನ್ನೋದು ಇವತ್ತು ನಮ್ಮ ಹಂಬಲ. ಯಾಕಂದ್ರೆ ಅವ್ರ ಶಿಕ್ಷೆ ಆಯಿತೋ ಇಲ್ಲೋ, ತಪ್ಪಿಸ್ಕೊಂಡ್ರು ಸಾಕ್ಷಿ ಇಲ್ದಂಗೆ ಮಾಡಿ ಬುದ್ಧಿವಂತರು ಇರ್ತಾರೋ ಅವರೆಲ್ಲರೂ ಇಲ್ಲಂತಲ್ಲ, ಬುದ್ಧಿವಂತರ ಜನ ಕೂಡಿ ಏನೋ ಮಾಡಿಬಿಡ್ತಾರೆ ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬರಬಾರ್ದು ಅಂತೇಳಿ. ಅದಕ್ಕಾಗಿ ಈ ವೈಚಾರಿಕತೆ ಬೆಳೀತಪ್ಪ ಅಂದ್ರೆ ತಮ್ಮ ಒಂದು ಮೌಢ್ಯದಿಂದ ಹಣವನ್ನು ಗಳಿಸುವಂಥದ್ದು ಎಲ್ಲ ತಪ್ತದ. ಈ ದೇವ್ರ ಮೇಲೆ ದೇವಿನ ಮೇಲೆ ಮತ್ತೆ ದೇವಿನ ಮೇಲೆ ನಂಬಿಕೆ ಇಟ್ಟ ಜನ ನಮ್ಮ ಕಡೆ ಬರೋದಿಲ್ಲ, ನಮಗೆ ದುಡ್ಡು ಸಿಗೋದಿಲ್ಲ ಅನ್ನುವಂಥ ಒಂದು ಮೂಲಭೂತ ಕಾರಣದಿಂದಾಗೆ ಈ ಜನ ಇಂಥ ಒಂದು ವೈಜ್ಞಾನಿಕತೆಯನ್ನು ಬೆಳೆಸುವಂಥ ಜನರು ಕೊಲೆ ಮಾಡ್ತಾ ಇರ್ತಾರೆ, ಸಂಹಾರ ಮಾಡ್ತಾ ಇರ್ತಾರೆ. ಅದೇ ನೆಲೆಯಲ್ಲಿ ನಾವು ಇವತ್ತು ನಮ್ಮ ಗೌರಿ ಲಂಕೇಶ್ವರ ಹತ್ಯೆಯನ್ನು ಸಹ ನೋಡಬೇಕಾಗಿದೆ. ಯಾಕಂದರೆ ಗೌರಿ ಲಂಕೇಶ್ವರ ಕರ್ನಾಟಕದಲ್ಲಿ ಅವರ ತಂದೆ ಪಿ ಲಂಕೇಶ್ ಅವರು ದೊಡ್ಡ ಕ್ರಾಂತಿ ರೂಪದ ಬದಲಾವಣೆ ತಂದಿದ್ದಾರೆ.